ಹೆಂಡತಿ ಕತೆ ಮುಗೀತು. ಇನ್ನ ಬಿಳಿ ಹೆಂಡತಿ ಹುಡ್ಕ ನಡೀರೋ. ಆ ಕರಿ ಹೆಂಡ್ತಿನ ಮೂಟೆ ಕಟ್ಟಿ ನದಿಗೆ ಎಸ್ದಾಯ್ತು. ಬಾಡಿ ಕೂಡ ಸಿಗಲ್ಲ, ಮೀನ್ಗಳು ತಿಂದ್ಬಿಡ್ತವೆ. ಕರಿ ಹೆಂಡತಿ ಕತೆ ಏನೋ ಮುಗೀತು. ವಾಟ್ ಅಬೌಟ್ ಬಿಳಿ ಹೆಂಡತಿ? ನಮ್ಮ ಹುಡುಗರಿನ್ನ ಅವಳು ಬೇಟೆಗಿಳಿತಾರೆ. ಡೋಂಟ್ ವರಿ, ಅವಳನ್ನು ಹಿಡಿತೀವಿ. ಅನ್ಕೊಂಡಿದ್ದು ಒಂದು ಕೆಲಸ ಏನೋ ಸಕ್ಸಸ್ಫುಲ್ ಆಗಿ ಮುಗೀತು. ಇನ್ನೊಂದು ಕೆಲಸನೂ ಮುಗಿದ್ರೆ ಕುಪ್ಪಿಸ್ಬಿಡ್ತೀನಿ ನಾನು. ಸ್ವಲ್ಪ ಟೈಮ್ ಕೊಡು, ಚೆನ್ನಾಗಿ ಕುಣಿಸ್ತೀನಿ. ಓಕೆ, ನಿನ್ನ ರೂಟ್ ಕ್ಲಿಯರ್ ಆಯಿತು. ಅವಳೇನೋ ತೊಲಗಿದ್ಲು. ಇನ್ನು ಆ ಡಾಕ್ಟರ್ ಧ್ರುವಂತ್ ನನ್ನ ಕೈಯಿಂದ ಅದು ಹೇಗೆ ತಪ್ಪಿಸ್ಕೋತಾನೋ ನಾನು ನೋಡ್ತೀನಿ. Stop the car. What happened, madam? Look, he's there. I think somebody is there inside that gunny bag. Come, let's try to save. Member, at Paninda. Hey, Baba. ನಡಿಯಪ್ಪ, ಬೇಗ ಬೇಗ ನಡಿ. ಏನೂ ಆಗಲ್ಲ, ಧೈರ್ಯವಾಗಿರಿ, ಧೈರ್ಯವಾಗಿರಿ. ಅಸ್ಯ ರುದ್ರಾಧ್ಯಾಯಸ್ಯ ಪ್ರಸ್ಯ ಮಹಾಮಂತ್ರಸ್ಯ ಅಘೋರ ಋಷಿಃ ಅನುಷ್ಠುಪ್ ಛಂದಃ ಸಂಕರ್ಷಣ ಮೂರ್ತಿ ಸ್ವರೂಪೋ ಯೋಸಾವಾದಿತ್ಯಃ ಪರಮ ಪುರುಷಸ್ಯ ಯೇಷ ರುದ್ರೋ ದೇವತಾ ನಮಃ ಶಿವಾಯೇತಿ ಬೀಜಂ ಶಿವತರಾಯೇತಿ ಶಕ್ತಿಃ ಮಹಾದೇವಾಯೇತಿ ಕೀಲಕಂ ಶ್ರೀ ಸಾಂಬ ಸದಾಶಿವ ಪ್ರೀತ್ಯರ್ಥೇ ಜಪೇ ವಿನಿಯೋಗಃ
ॐ अग्निहोत्रात्मने अङ्गुष्ठाभ्यां नमः। ॐ दर्शपूर्णमासात्मने तर्जनेभ्यां नमः। My baby, you will be all right. Who are you? Who made you to suffer like this? Kidnap. Shirley, kidnap. Shirley, kidnap? Yes, Shirley kidnap. Are you talking about this girl? Yes, Shirley. ಅಯ್ಯೋ ದೇವ್ರೆ, ಶೆರ್ಲಿ ಅವ್ರ ಅಮ್ಮ ಬರ್ತೀನಿ ಅಂತ ಹೇಳಿದ್ರು. ಇವ್ರೇನಾ? ಶೆರ್ಲಿ ಮದರ್? ಏನ್ ಮಾಡೋದು? ಹೆದರ್ಕೋಬೇಡಿ. ಫೋನ್ ಶರ್ಲಿ ಅವರಮ್ಮ ಮೇರಿ ಇವರೇನು ಕಾಲ್ ಮಾಡ್ತಾ ಇದ್ದಾರೆ? ಧ್ರುವಂತ್ ಅವರೇ, ಇವತ್ತು ಶರ್ಲಿ ಅವರಮ್ಮ ಊರಿಗೆ ಬರ್ತಾ ಇದ್ದಾರೆ. ಬಹುಶಃ ಇವರಿಬ್ರು ಅವ್ರನ್ನ ಕರ್ಕೊಂಡು ಬರಕ್ಕೆ ಹೋಗಿರ್ಬೇಕು. ನಾವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಊರೆಲ್ಲ ಹುಡುಕ್ತಾ ಇದೀವಿ ನೋಡಿ. ಒಂದು ನಿಮಿಷ. ಹಲೋ ಅಜಿತ್ ಅವರೇ, ನಾನು ಲಕ್ಷ್ಮಿ ಮಾತಾಡ್ತಿದ್ದೀನಿ. ಧ್ರುವಂತ್ ಅವ್ರ ಹೆಂಡತಿ. ಲಕ್ಷ್ಮಿ ಅವರ? ಹೇಳಿ. ಅಜಿತ್ ಅವರೇ, ನನ್ನ ಶೆರ್ಲಿನ ಯಾರೋ ಕಿಡ್ನಾಪ್ ಮಾಡಿದ್ರು. ನಾನು ಹೇಗೋ ತಪ್ಪಿಸ್ಕೊಂಡೆ. ಶೆರ್ಲಿ ಸಿಕ್ಕಾಕೊಂಡಿದ್ದಾರೆ. ಏನು? ಶರ್ಲಿ ಕಿಡ್ನಾಪ್ ಆಗಿದ್ದಾಳ? ಹಲೋ ಲಕ್ಷ್ಮಿ ಅವರೇ, ಎಲ್ಲಿದ್ದೀರಾ? ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ ಡಾಕ್ಟ್ರೆ. ಇಲ್ಲಿ ಯಾವುದೋ ನದಿ ತೀರದಲ್ಲಿದ್ದೀನಿ. ಲಕ್ಷ್ಮಿ ಅವರೇ, ನೀವು ಅಲ್ಲೇ ಸೇಫ್ ಆಗಿರಿ. ರೋಡ್ ಸೈಡಿಗೆ ಬರೋದಕ್ಕೆ ಹೋಗ್ಬೇಡಿ. ಕಿಡ್ನಾಪರ್ಸ್ ಗೊತ್ತಾದ್ರೆ ಅವ್ರು ಮತ್ತೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. ಅಜಿತ್ ಅವರೇ, ನೀವು ಹೆದರ್ಬೇಡಿ. ಶೆರ್ಲಿ ಅವ್ರನ್ನ ನಾವು ಹುಡ್ಕೋಣ. ಬನ್ನಿ. ಆ ಕಿಡ್ನಾಪರ್ಸ್ ಯಾರು? ಅವ್ರ್ಯಾಕೆ ಶರ್ಲಿನ ಮತ್ತೆ ಲಕ್ಷ್ಮಿನ ಕಿಡ್ನಾಪ್ ಮಾಡಬೇಕು? ಅವ್ರು ಯಾವ ಉದ್ದೇಶ ಇಟ್ಕೊಂಡು ಕಿಡ್ನಾಪ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾನೆ ಇಲ್ಲ ರೀ. ನಾವಿಲ್ಲಿ ನಿಂತು ಮಾತಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡೋಣ. ಅವ್ರ ಸಹಾಯ ಇಲ್ಲದೆ ನಾವು ಕಿಡ್ನಾಪರ್ಸ್ನ ಹಿಡಿಯೋಕ್ಕೂ ಆಗಲ್ಲ, ಶರ್ಲಿನ ಉಳಿಸ್ಕೊಳ್ಳೋದಕ್ಕೂ ಆಗಲ್ಲ. ಹೌದು, ನಾವು ತಡ ಮಾಡಿದಷ್ಟು ಅವ್ರ ಪ್ರಾಣಕ್ಕೆ ಅಪಾಯ ಉಂಟಾಗ್ಬೋದು. ಬನ್ನಿ ಹೋಗೋಣ. ಸರಿ, ನೀವು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ನಾನು ಅಜಿತ್ ಲಕ್ಷ್ಮಿ ಮತ್ತೆ ಶರ್ಲಿ ಎಲ್ಲಿದ್ದಾರೆ ಅಂತ ಹುಡುಕ್ತೀವಿ.
ಬನ್ನಿ ಅಜಿತ್, ಬನ್ನಿ ಹೋಗೋಣ. ಒಂದು ನಿಮಿಷ. ಇಬ್ಬರಿಗೇನೂ ಆಗಲ್ಲ, ಧೈರ್ಯವಾಗಿರಿ. ಬನ್ನಿ ಅಜಿತ್, ಅವ್ರನ್ನ ಹುಡ್ಕೋಣ. ರ್ಯಾಂಡಿ, ಆ ಕರಿ ಹೆಂಡತಿ ತಪ್ಪಿಸ್ಕೊಂಡಿದ್ದಾಳೆ. ಅವಳು ಶರ್ಲಿ ತಾಯಿ ಜೊತೆ ಇದ್ದಾಳಂತೆ. ಅಜಿತ್ ಧ್ರುವಂತ್ ಅವಳ ಹತ್ರ ಹೋಗಿದ್ದಾರೆ. ನಮ್ಮ ಮಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾರೆ. ಏನಿದ್ ಭೂಮಿಕಾ, ನಾವೊಂದು ಪ್ಲಾನ್ ಮಾಡಿದ್ರೆ ಅದು ಇನ್ನೊಂದು ಆಗ್ತಾ ಇದೆ. ವೆರಿ ಬ್ಯಾಡ್ ಲಕ್. ಇಷ್ಟಕ್ಕೂ ಆ ಬಿಳಿ ಹೆಂಡತಿನ ಕಿಡ್ನಾಪ್ ಮಾಡಿದ್ಯಾರು? ಯಾಕೆ ಕಿಡ್ನಾಪ್ ಮಾಡಿದ್ದಾರೆ ಅವಳನ್ನ? ಏನಾದರೂ ಗೊತ್ತಾಯ್ತಾ? ನೋ ಐಡಿಯಾ ಭೂಮಿಕಾ, ಪತ್ತೆ ಮಾಡ್ತೀನಿ. ಅವೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪೊಲೀಸ್ ಆ್ಯಕ್ಷನ್ ಶುರುವಾಗುತ್ತೆ. ಅದರಲ್ಲಿ ನಿನ್ನ ಕಡೆಯವರು ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ. ಬೆಟರ್ ಸ್ವಲ್ಪ ದಿನಕ್ಕೆ ನೀನು ಊರಿಂದ ಆಚೆ ಇರು. ರಾಜಮಣಿ ಚಿಕ್ಕಮ್ಮನೂ ಅದನ್ನೇ ಹೇಳ್ತಿದ್ದಾರೆ. ಓಕೆ, ಕೂಲ್. ಎಂಥ ಒಳ್ಳೆ ಚಾನ್ಸ್ ಇತ್ತು, ಯಾರೋ ಮಧ್ಯದಲ್ಲಿ ಬಂದು ಎಲ್ಲ ಹಾಳು ಮಾಡಿಬಿಟ್ರು. ಛೇ, ಇಟ್ಸ್ ಓಕೆ ಆಂಟಿ. ನಾವು ಮಾಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಅದೃಷ್ಟ ಅವ್ರ ಕಡೆಗಿದ್ರೆ ನಾವೇನು ಮಾಡೋಣ? ಎಷ್ಟು ದಿನ ಆ ಅದೃಷ್ಟ ಅವ್ರ ಕಡೆಗಿರುತ್ತೆ ಅಂತ ನಾವು ನೋಡೋಣ. ಈ ಚಾನ್ಸ್ ಅಲ್ದಿದ್ರೆ ಏನಂತೆ, ನೆಕ್ಸ್ಟ್ ಚಾನ್ಸಿಗೆ ವೆಯ್ಟ್ ಮಾಡೋಣ. ಅಜಿತ್ ಮಗನೇ, ಆ ಕಳ್ಳರು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗ್ತಿಲ್ಲ ಆಂಟಿ, ಇನ್ಮೇಲೆ ತಿಳ್ಕೋಬೇಕು. ಏನಾದರೂ ಮಾಡಿ ನನ್ನ ಮಗಳನ್ನ ಕಾಪಾಡು ಅಜಿತ್. ಆಂಟಿ ಚಿಂತೆ ಮಾಡಬೇಡಿ, ನಾವೀಗ ಬಂದಿದ್ದೀವಲ್ಲ, ಹೇಗಾದರೂ ಸರಿ ಶರ್ಲಿನ ಹುಡುಕಿ ಕಾಪಾಡ್ತೀವಿ. ಶರ್ಲಿ ನಿಮಗೆ ಮಗಳು, ನನಗೆ ಬದುಕು. ಅಜಿತ್ ಅವರೇ, ನಮ್ಮ ಹತ್ರ ಹೆಚ್ಚಿನ ಸಮಯ ಇಲ್ಲ. ನಾವು ಆದಷ್ಟು ಬೇಗ ಶರ್ಲಿ ಅವ್ರನ್ನ ಕಂಡುಹಿಡಿಬೇಕು. ಲಕ್ಷ್ಮಿ ಅವರೇ, ಅವಳನ್ನ ಎಲ್ಲಿ ಕರ್ಕೊಂಡು ಹೋದ್ರು ಅಂತ ನಿಮ್ಗೆ ಏನಾದರೂ ಗೊತ್ತಾ? ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಲಕ್ಷ್ಮಿ ಅವರೇ, ಅವ್ರು ನಿಮ್ಮನ್ನ ಕರ್ಕೊಂಡು ಹೋಗುವಾಗ ಅವ್ರವ್ರ ಏನಾದರೂ ಮಾತಾಡ್ಕೊಂಡ್ರ? ಅಥವಾ ಬೇರೆಯವ್ರಿಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ರ? ನೆನ್ಪು ಮಾಡ್ಕೊಳ್ಳಿ. ಮುಗಿತ್ತು, ಹುಡುಗಿರಿಬ್ರು ಕಿಡ್ನಾಪ್ ಆಗಾಯ್ತು. ಕಾಡಿನ ಕಡೆ ಹೊರಟಿದ್ದೀವಿ. ಹೌದು ಅಜಿತ್ ಅವರೇ, ನೀವು ಹೇಳ್ದಾಗೆ ನಮ್ಮನ್ನು ಕಿಡ್ನಾಪ್ ಮಾಡಿದ್ಮೇಲೆ ಅವರಲ್ಲೊಬ್ಬ ಯಾರಿಗೂ ಫೋನ್ ಮಾಡಿ ಮಾತಾಡ್ದ. ಏನು ಅಂತ ಹೇಳ್ದ? ಕಾಡಿನ ಕಡೆ ಕರ್ಕೊಂಡು ಹೋಗ್ತೀವಿ ಅಂತಿದ್ದ. ಕಾಡಿನ ಕಡೆಗ? ಧ್ರುವಂತ್, ಕಾಡಿನ ನಡುವೆ ಒಂದು ಹಳೆ ಕಾಲದ ಮನೆ ಇದೆ. ನಾವು ಚಿಕ್ಕವರಿದ್ದಾಗ ಅಲ್ಲಿ ಆಟ ಆಡಕ್ಕೆ ಹೋಗ್ತಾ ಇದ್ವಿ. ನನ್ನ ಗೆಸ್ ಏನಾದರೂ ನಿಜ ಆಗಿದ್ರೆ ಶರ್ಲಿನ್ ಅವ್ರು ಅಲ್ಲಿಗೆ ಶಿಫ್ಟ್ ಮಾಡಿರ್ತಾರೆ. ಅಲ್ಲೇ ಹುಡ್ಕೋಣ, ಬನ್ನಿ ಬನ್ನಿ. ಸಾಹೇಬ್ರೆ, ಒಂದು ಕಂಪ್ಲೇಂಟ್ ಕೊಡ್ಬೇಕಾಯ್ತು. ಕಂಪ್ಲೇಂಟಾ? ಕೊಡಿ. ಅದು ಶರ್ಲಿನಾ? ವೆಯ್ಟ್. ನಿಮ್ಮ ಹರಿಕತೆ ನನ್ನ ಹತ್ರ ಹೇಳೋದು ಬೇಡ. ನಮ್ಮ ರೈಟ್ ಹತ್ರ ಕಂಪ್ಲೇಂಟ್ ಬರ್ಸಿ. ಅವರೇನ ರೈಟ್ರು? ಅವರಲ್ಲ ರೀ, ನಮ್ಮ ರೈಟ್ರು ಫೇಸ್ಬುಕ್ ವಾಟ್ಸಪ್ ಮಾಡ್ಕೊಂಡು ಟೀ ಕುಡಿತಾ ಇರ್ಬೇಕಲ್ಲ. ಹಾಗಾದರೆ ನೀವೇ ಕಂಪ್ಲೇಂಟ್ ತೊಗೊಳ್ಳಿ ಸರ್. ಸ್ವಾಮಿ,
ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅಂತ ನಮ್ಮ ಡಿಪಾರ್ಟ್ಮೆಂಟು ಮೊದಲೇ ಫಿಕ್ಸ್ ಮಾಡಿಬಿಟ್ಟಿದೆ. ರೈಟ್ರು ಬರೋವರೆಗೂ ವೆಯ್ಟ್ ಮಾಡಿ ಕಂಪ್ಲೇಂಟ್ ಬರ್ಸಿ ಬಂದ್ಬಿಟ್ರು ನನಗೆ ಹೇಳಕ್ಕೆ. ಇನ್ಸ್ಪೆಕ್ಟರ್, ಇದು ಸೀರಿಯಸ್ ವಿಷಯ, ಕಿಡ್ನಾಪಿಂಗ್ ಕೇಸ್. ಹೌದಾ? ಯಾರನ್ನ ಯಾವಾಗ ಕಿಡ್ನಾಪ್ ಮಾಡಿದ್ರು? ಅದೇ ಸರ್, ನಮ್ಮ ಶರ್ಲಿನಾ ಈಗ 1 ಗಂಟೆ ಮುಂಚೆ. ಓಹೋ, ಆ ಬಿಳಿ ಹೆಂಡ್ತಿನ? ನೋಡ್ರಿ, ನನ್ನ ಕೆಲಸ ಏನು ಹೇಳ್ತೇವೆ ಗೊತ್ತಾ? ಒಬ್ಬ ವ್ಯಕ್ತಿ ಕಾಣೆಯಾಗಿ 24 ಗಂಟೆ ಆಗೋವರೆಗೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಾರ್ದು, FIR ಹಾಕಬಾರ್ದು ಅನ್ನುತ್ತೆ. ಹಾಗಾದ್ರೆ ಆರಕ್ಷಕರು ಅನಾಹುತ ಎಲ್ಲ ಆದ್ಮೇಲೆ ಬರೋದು ಅನ್ನೋದು ಸಿನಿಮಾದಲ್ಲಷ್ಟೇ ಅಲ್ಲ, ನಿಜ ಜೀವನದಲ್ಲೂ ನಡೆಯುತ್ತೆ ಅನ್ನಿ. ಕಂಪ್ಲೇಂಟ್ ಕೊಡೋದಿಕ್ಕೆ ಅಂತ ಬಂದವ್ರ ಸಮಸ್ಯೆನ ಕೇಳಿ ಅದಕ್ಕೆ ಸ್ಪಂದಿಸೋದು ನಿಮ್ಮ ಡ್ಯೂಟಿ ಇನ್ಸ್ಪೆಕ್ಟರ್. ಸರಿ, ಹಾಗಾದ್ರೆ ನೀವೊಂದು ಕೆಲಸ ಮಾಡಿ, ನೀವೇ ಒಂದು ರಿಟರ್ನ್ ಕಂಪ್ಲೇಂಟ್ ಬರ್ಕೊಂಬನ್ನಿ. ಆಮೇಲೆ ಕಿಡ್ನಾಪ್ ಆದವ್ರದ್ದು ಒಂದು ಫೋಟೋನು ತಗೊಂಬನ್ನಿ. ಜೊತೆಗೆ ಅವ್ರ ಬಯೋಡೇಟಾ ಕೂಡ ಬೇಕಾಗ್ಬೋದು. ಹಾಗೆ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ಅವ್ರ ಹೆಸರು ಹೇಳ್ಬೇಕಾಗತ್ತೆ. ಇದೆಲ್ಲ ಆದಮೇಲೆ ಏನು ಮಾಡ್ಬೋದು, ತನಿಖೆನ ಯಾವ ದಿಕ್ಕಿನಲ್ಲಿ ನಡೆಸ್ಬೋದು ಅಂತ ನಾನು ಡಿಸೈಡ್ ಮಾಡ್ತೀನಿ. ಸುತ್ತಿ ಬಳಸಿ ಯಾಕೆ ಮಾತಾಡ್ತೀರಾ? ನೇರವಾಗಿ ಈ ಕೇಸ್ನ ತಗೊಳ್ಳೋದಿಲ್ಲ ಅಂತ ಹೇಳಿ. ನಿಮ್ಗೆ ಹಾಗನ್ಸಿದ್ರೆ ಹಾಗೆ ಅನ್ಕೊಳ್ಳಿ. ಬೆಣ್ಣೆ ತೆಗಿಬೇಕು ಅಂತಂದ್ರೆ ಬೆರಳನ್ನ ಮೊಟ್ಟಕ್ ಮಾಡಲೇಬೇಕು. ಅಂದ್ರೆ ಮೊಟ್ಕಾಗಿರೋ ನಿಮ್ಮಂಥವ್ರನ್ನ ಹೇಗೆ ನೆಟ್ಟಗ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅಂದೆ. ಹಲೋ ಮೇಡಮ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಬೆಟರ್ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಮಿಸ್ಟರ್ ಕುಮಾರ್. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನಾನು ಏನು ಮಾಡಬಲ್ಲೆ ಅನ್ನೋದು ನಿಮಗೆ ಗೊತ್ತಿಲ್ಲ. ನಾನು ಮನಸ್ಸು ಮಾಡಿದ್ರೆ ನಿಮ್ಮ ಸೂಟ್ ಕೇಸು, 2 ಜೊತೆ ಬಟ್ಟೆ, 2 ಜೊತೆ ಚಪ್ಪಲಿ ಜೊತೆ ನೀರು ನೆರಳು ಇಲ್ಲದೆ ಇರೋ ಜಾಗಕ್ಕೆ ಸಾಗಿಸಬಲ್ಲೆ. ಏನು ಎದುರಿಸ್ತಾ ಇದ್ದೀರಾ? ಆಫ್ ಕೋರ್ಸ್. ಮಾತಿಗೆ ಬಗ್ಗದೆ ಇರೋರ್ನ ಹೇಗೆ ಬಗ್ಗಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. 1 ಮಿನಿಟ್. ಹಲೋ ಕಮಿಷನರ್ ಸರ್. ನಮಸ್ಕಾರ ಸರ್. ಓಕೆ ಸರ್, ಎಸ್ ಸರ್, ಶೂರ್ ಸರ್. ನಮಸ್ಕಾರ ಸರ್. ತಗೊಳ್ಳಿ ಮೇಡಮ್. ರೈಟರ್ ಎಷ್ಟೊತ್ತಿಗೆ ಬರ್ತಾರೆ ಇನ್ಸ್ಪೆಕ್ಟರ್? ಅಯ್ಯೋ ಸಾರಿ ಮೇಡಮ್, ರೈಟ್ ಏನಕ್ಕೆ, ನಾನೇ ಬರ್ಕೋತೀನಿ. ನೀವು ಕೂತ್ಕೊಳ್ಳಿ. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಬನ್ನಿ. ಏಯ್ ಮೂರ್ತಿ, ಎಲ್ರಿಗೂ ಬಿಸಿ ಬಿಸಿ ಕಾಫಿ ತಗೊಂಬಾರ. ಕೂತ್ಕೊಳ್ಳಿ. ಮೊದಲು ಒಂದು ಮಾತು ಹೇಳಕ್ಕಿಲ್ವ ನೀವು?